Hi, welcome back to my YouTube channel. ಹಾಯ್ ಫ್ರೆಂಡ್ಸ್, ವಿಡಿಯೋನ ಈಗ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು 5:10 ಆಗಿದೆ. ಅಪ್ಪು ಯಾಕೋ ತುಂಬ ಕಣ್ಣುರಿತಿದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಹಳ್ಳೆಣ್ಣೆನ ಬಿಸಿ ಮಾಡಿ ಮಸಾಜ್ ಮಾಡಿಕೊಡ್ತಾ ಇದ್ದೀನಿ. ನಾನು ಕೂಡ ಬರೀ ಹಳ್ಳೆಣ್ಣೆನೇ ಹಚ್ಕೊಂಡಿರೋದು. ಈಗಂತೂ ಬಿಸಿಲಿರೋದ್ರಿಂದ ತುಂಬಾ ತಲೆನೋವು, ಕಣ್ಣುರಿ ಇದೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ನೀರನ್ನ ಚೆನ್ನಾಗಿ ಕುಡಿಬೇಕು ಈ ಟೈಮಲ್ಲಿ. ಹಾಗೆ ಅವಾಗವಾಗ ಹಳ್ಳೆಣ್ಣೆನ ಹಚ್ಕೋತಾ ಇರಬೇಕು. ತುಂಬ ತಂಪಾಗುತ್ತೆ ದೇಹ. ಹಾಗೆ ಚಿನಿಮಾನ ಪಾರ್ಕ್ ಹತ್ರ ಓಡಾಡಿಸ್ಕೊಂಡು ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಅವಳಿಗೂ ಮನೇಲೇ ಇದ್ದು ಬೋರ್ ಆಗಿಬಿಟ್ಟಿತ್ತು. ಅಪ್ಪ ಈಚೆ ಗಾಡಿ ಅಂತ ಹೇಳ್ತಾ ಇದ್ಲು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಮನೆ ರೋಡಲ್ಲಂತೂ ರೋಡಲ್ಲೇ ಮಲಗಿರ್ತವೆ ನಾಯಿಗಳು. ಗಾಡಿನ ಓಡ್ಸೋಕ್ಕೆ ಭಯ ಆಗಿಬಿಡುತ್ತೆ. ನೋಡಿ, ಇದೇ ಪಾರ್ಕು. ಮಕ್ಕಳೆಲ್ಲ ಬಂದು ಆಟ ಆಡ್ತಿರ್ತಾರೆ, ಟೌನ್ ಮಕ್ಕಳುಗಳು. ಗಿಡಗಳಂತೂ ಫುಲ್ ಎಲ್ಲ ಒಣಗೋಗ್ಬಿಟ್ಟಿದೆ. ತುಂಬಾ ಬಿಸಿಲು ಇಲ್ಲಿ ಮಧುಗಿರಿಯಲ್ಲಿ. ಮಳೆ ಟೈಮಲ್ಲಿ ಚೆನ್ನಾಗಿರುತ್ತೆ, ಅದೇ ತುಂಬಾನೇ ಸೊಳ್ಳೆ ಕಾಟ. ಮಕ್ಕಳು ಬೇಜಾರು ಅಂದಾಗ ಇನ್ನೇನು ಮಾಡೋದು, ಬಂದಿಲ್ಲ ಆಟ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಕರ್ಕೊಂಡು ಹೋಗ್ಬೇಕು, ಅವ್ರ ಖುಷಿಗೋಸ್ಕರ ಅಷ್ಟೇ. ಚಿನಿಮಾ ಒಬ್ಬಳೇ ಆಟ ಆಡ್ತಾ ಇದ್ಲು ಅಂತ ಅವಳ ಜೊತೆ ನಾನು ಆಡ್ತಾ ಇದ್ದೀನಿ. ನನಗೆ ಈ ಜೋಕಾಲಿ ಆಡ್ಬಿಟ್ರೆ ತುಂಬ ತಲೆನೋವು ಬರುತ್ತೆ, ವಾಮಿಟ್ ಥರ ಅನಿಸುತ್ತೆ. ಬಟ್ ಅವಳು ಒಬ್ಬಳೇ ಆಡ್ತಿದ್ಲಲ್ಲ, ಅದಕ್ಕೆ ನಾನು ಕೂಡ ಅವಳ ಜೊತೆ ಆಟ ಆಡ್ತಾ ಇದ್ದೆ. ಅವಳನ್ನ ಸ್ಕೂಲಿಗೆ ಇನ್ನೂ ಹಾಕಿಲ್ಲ, ಸೊ ಫ್ರೆಂಡ್ಸ್ಗಳಿನ್ನೂ ಯಾರೂ ಇಲ್ಲ. ನಾವೇ ಅವಳ ಜೊತೆ ಮಕ್ಕಳು ಥರ ಆಟ ಆಡಬೇಕು. ಆಗಲೇ ಕತ್ಲೆ ಆಗೋ ಥರ ಆಗ್ತಾ ಇತ್ತು, ಸೊಳ್ಳೆ ಕೂಡ ಜಾಸ್ತಿ ಆಗ್ತಾ ಇದ್ದೋ, ಅದಕ್ಕೆ ಹೊರಟು. ಹಾಗೆ ಚಿನಿಮಾಗೆ ಸ್ವಲ್ಪ ಮಸಾಲೆನ ಕೊಡ್ಸೋಣ ಅಂತ ಬಂದು, ಇಲ್ಲೂ ತುಂಬ ಸೊಳ್ಳೆ ಇದ್ದೋ, ಅದಕ್ಕೆ ಮನೆಗೆ ಅವಳಿಗೆ ಪಾರ್ಸಲ್ ತೊಗೊಂಡು ನಾನು ಅಪ್ಪು ಮಾತ್ರ ತಿನ್ಕೊಂಡು. ನೋಡಿ, ಆಗಲೇ ಕತ್ಲೆ ಹಾಗೆ ಹೋಯಿತು. ಬಂದು ಹಾಗೆ ರಾತ್ರಿ ಊಟಕ್ಕೆ ರೊಟ್ಟಿ ಮತ್ತು ಟೊಮೊಟೊ ಪಲ್ಯನ ಮಾಡ್ತಾಯಿದ್ದೀವಿ. ಅಪ್ಪು ಪಲ್ಯಕ್ಕೆ ಎಲ್ಲ ಹಚ್ಕೊಡ್ತಿದ್ದಾರೆ, ನಾನು ರೊಟ್ಟಿ ಮಾಡೋಕ್ಕೆ ಎಲ್ಲ ಮಿದಿತಾ ಇದ್ದೀನಿ ಹಸಿಟ್ಟನ್ನ. ನಮಗೆ ತೊಟ್ಟ ರೊಟ್ಟಿ ಮಾಡೋಕ್ಕೆ ಬರಲ್ಲ, ನಮಗೇನಿದ್ರು ಬಳಿಯ ರೊಟ್ಟಿನೇ ಹೇಳ್ಕೊಟ್ಟಿರೋದು ಅಮ್ಮ. ನಮ್ಮ ಸೈಡೆಲ್ಲ ಜಾಸ್ತಿ ಬಳಿಯ ರೊಟ್ಟಿನೇ ಮಾಡೋದು.
ರೊಟ್ಟಿ ಕೂಡ ರೆಡಿ ಆಯಿತು. ಹಾಗೆ ಕುರಿಗಳು ಮೂವಿ ಹಾಕಿದ್ರು. ಅಪ್ಪು ಮತ್ತು ನಾನು ಇಬ್ಬರು ಕೂಡ ಮೂವಿ ನೋಡಿಕೊಂಡು ಊಟ ಮಾಡ್ದೋ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇದೇ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ಬಾಯ್. ಹಾಯ್ ಫ್ರೆಂಡ್ಸ್, ಹಾಗೆ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನದ ಊಟಕ್ಕೆ ಏನಾದರೂ ಸ್ವಲ್ಪ ಸ್ಪೆಷಲ್ ಆಗಿ ಸಿಂಪಲ್ ಆಗಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ರೆಡಿ ಮಾಡಿದ್ದೀನಿ ಆಲ್ರೆಡಿ. ಚಿಕನ್ ಫ್ರೈ ಮಾಡೋಣ ಅಂತ ಸಿಂಪಲ್ ಆಗಿ ಗ್ರೇವಿ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ರೈಸ್ ಇಟ್ಟಿದ್ದೀನಿ ನಾನು. ಚಪಾತಿ ಏನು ಮಾಡ್ತಾ ಇಲ್ಲ, ಸಿಂಪಲ್ ಆಗಿ ರೈಸ್ಗೆ ಗ್ರೇವಿ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ರೊಟ್ಟಿ ಚಪಾತಿ ಬೇರೆ ಏನಾದರೂ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಈಸಿ ಕೂಡ ರೆಸಿಪಿ. ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. 1 ಇಡಿ ಕೊತ್ತಂಬರಿ, 1 ಅರ್ಧ ಇಡಿ ಪುದೀನ, ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ, ಇಲ್ಲಿ 1-2 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಇಂಚಷ್ಟು ಶುಂಠಿ, 1 ದಪ್ಪ ಗಾತ್ರದ ಈರುಳ್ಳಿ, 1 ಟೊಮೊಟೊ. ಸ್ಪೈಸಸ್ಗೆ ಚಕ್ಕೆ, ಲವಂಗ, ಕಾಳುಮೆಣಸು, ಗಸಗಸೆನ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಮಿಕ್ಸಿ ಬೌಲ್ಗೆ ತೊಗೊಂಡಿರುವಂಥ ಈರುಳ್ಳಿ, ಹಾಗೆ ಶುಂಠಿ, ಹಾಗೆ ಬೆಳ್ಳುಳ್ಳಿ, 1 ಸ್ಪೂನ್ ಅರಿಶಿನ ಹಾಕಿದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ತೊಗೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕು. ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಇವಾಗ ತೊಗೊಂಡಿದ್ವಲ್ಲ ಚಕ್ಕೆ, ಲವಂಗ, ಮೆಣಸು, ಗಸಗಸೆ ಇದನ್ನು ಕೂಡ ಪೌಡರ್ನ ಮಾಡ್ಕೋತೀನಿ. ಈಗ ಬಾಣಲಿ ಕಾದಿದೆ. ಇವಾಗ ಆಯಿಲ್ನ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದಿದೆ. ಇವಾಗ ನಾನು ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ನಿಧಾನಕ್ಕೆ ಸೇರಿಸ್ಕೊಳ್ಳಿ ಚಿಕನ್ನ. ಎಣ್ಣೆ ಸಿಡಿದ್ಬಿಡುತ್ತೆ, ಚಿಕನ್ನಲ್ಲಿ ನೀರು ಇರುತ್ತೆ, ಹುಷಾರಾಗಿ ಹಾಕೊಳ್ಳಿ. ಚಿಕನ್ ಎಲ್ಲ ಸೇರಿಸ್ಕೊಂಡಿದ್ದಾಯ್ತು. ಇವಾಗ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪನ್ನು ಈ ಟೈಮಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಬೇಕು ಅಂದರೆ ಬೇಕಾದ್ರೆ ಲಾಸ್ಟಲ್ಲಿ ಹಾಕೋಬೋದು. ಇವಾಗ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚಿಕನ್ನಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕು ಎಣ್ಣೆಲಿ. ಈ ಥರ ಯಾವಾಗಲೂ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿ ಚಿಕನಲ್ಲಿ ನೀರು ಹೇಗೆ ಬಿಟ್ಕೊಂಬರ್ತಿದೆ ಅಂತ. ಈ ಟೈಮಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಿಶ್ರಣನ ಈ ಟೈಮಲ್ಲಿ ಸೇರಿಸ್ಬೇಕು. ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಇವಾಗ ಕೊತ್ತಂಬರಿ, ಪುದೀನ, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ ಇಷ್ಟನ್ನು ರುಬ್ಕೊಂಡಿದ್ವಲ್ಲ ಆ ಮಿಶ್ರಣನ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ರುಬ್ಬಿದ್ವಲ್ಲ ಮಿಕ್ಸಿ ಬೌಲು, ಅದನ್ನೇ ಎಲ್ಲ ತೊಳೆದು ಇಲ್ಲಿ ನಾನೊಂದು ಬೌಲಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನನಗೆ ಗ್ರೇವಿ ಜಾಸ್ತಿ ಬೇಕು, ಸೊ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಗಟ್ಟಿ ಬೇಕು ಅನ್ನೋರು ನೀರನ್ನ ಕಮ್ಮಿ ಹಾಕ್ಕೊಳ್ಳಿ. ಇವಾಗ ರುಚಿ ನೋಡಿಬಿಟ್ಟು ಉಪ್ಪು ಹಾಕೋತಾ ಇದ್ದೀನಿ. ನೋಡಿ ಗ್ರೇವಿಲಿ ಇವಾಗ ಸ್ವಲ್ಪ ಆಯಿಲ್ ಬಿಟ್ಟಿದೆ. ಈ ಟೈಮಲ್ಲಿ ನಾವು ಪೌಡರ್ ಮಾಡ್ಕೊಂಡಿದ್ವಲ್ಲ ಚಕ್ಕೆ, ಲವಂಗ, ಮೆಣಸು ಮತ್ತು ಗಸಗಸೆ, ಆ ಪೌಡರ್ನ ಸೇರಿಸ್ತಾ ಇದ್ದೀನಿ. ನೋಡಿ ಚಿಕನ್ ಫ್ರೈಯಲ್ಲಿ ಎಣ್ಣೆ ಬಿಟ್ಕೊಂಬಂದಿದೆ. ಎಣ್ಣೆ ಬಿಟ್ಟಿದೆ ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಮನೆ ಎಲ್ಲ ಘಮ ಘಮ ಅಂತಿದೆ. ಈ ರೀತಿ ಒಂದ್ಸಲ ಚಿಕನ್ ಫ್ರೈನ ಮಾಡ್ಕೊಂಡು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಬೇಕು ಅನ್ನೋರು ಅರ್ಧ ನಿಂಬೆಹಣ್ಣನ್ನು ಈ ಟೈಮಲ್ಲಿ ಸೇರಿಸ್ಬೋದು. ನೋಡಿ ಚಿಕನ್ ಫ್ರೈ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚಿಕನ್ ಫ್ರೈ. ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿತ್ತು. ಈ ರೀತಿ ಮನೆಯವ್ರಿಗೆ ಮಾಡಿಕೊಟ್ರೆ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ತುಂಬಾ ಸೂಪರ್ ಆಗಿತ್ತು ಟೇಸ್ಟ್ ಮಾತ್ರ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಮಾಡಿ ಮರಿದಲೆ. ನೋಡಿ ಕೈಯಲ್ಲಿ ಕೂಡ ಈ ಥರ ಕಟ್ ಮಾಡ್ತಾ ಇದ್ದೀನಿ ಚಿಕನ್ ಪೀಸ್, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಉಪ್ಪು ಖಾರ ಕೂಡ ತುಂಬಾ ಚೆನ್ನಾಗಿ ಹಿಡಿದಿತ್ತು. ಅಪ್ಪು ಹೇಗಿದೆ ಚಿಕನ್ ಫ್ರೈ? ಫ್ರೈ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ತುಂಬ ಟೇಸ್ಟಿಯಾಗಿದೆ. ಚಪಾತಿ ರೊಟ್ಟಿಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಚಿಕನ್ನು. ಹಾಗೆ ಈ ವಿಡಿಯೋನ ಪೂರ್ತಿ ಯಾರೆಲ್ಲ ನೋಡಿದ್ದೀರಾ ತುಂಬ ಥ್ಯಾಂಕ್ಸ್. ಹಾಗೆ ಹೊಸಬ್ರು ನಾನು ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.